ಬಿಲ್ಡಿಂಗ್ ಮಟ್ಟ ಮಾಡಲ್ಲ. ಹೌದು ಭಾರಿ ಮಾನ್ಯ ವೀಕ್ಷಕರೇ, ವಿಶೇಷ ಅಂದ ಕೂಡಲೇನೆ ಪರಿಸರದಲ್ಲಿ ಪಕ್ಷಿ ಲೋಕದಲ್ಲಿ ವಿಶೇಷವಾಗಿ ಬರೋದು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸುಮಾರು ಕೆರೆಗಳ ಬಗ್ಗೆ ಕೇಳಿರ್ತೀರ. ಅದರಲ್ಲಿ ವಿಶೇಷವಾಗಿ ಶಿರಟ್ಟಿ ತಾಲೂಕಿನ ಮಾಗಡಿ ಕೆರೆ ಬಗ್ಗೆನೂ ಕೇಳಿರ್ತೀರ. ಪ್ರತಿ ವರ್ಷ ಅಂತ ಹೇಳಿದ್ರೆ ಮಂಗೋಲಿಯಾ ಕಡೆಯಿಂದ ಅಂತ ಹೇಳಿದ್ರೆ ವಿಶೇಷವಾದ ಪಕ್ಷಿಗಳು ನವೆಂಬರ್ ನಲ್ಲಿ ಬಂದ್ರೆ ವಿಶೇಷವಾಗಿದೆ ಅಂದ್ರೆ ಸಾವಿರಾರು ಪಕ್ಷಿಗಳನ್ನ ನೋಡ್ಬೋದು. ನನ್ನ ಹಿಂದೆ ನೀವು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ನನ್ನ ನೋಡ್ಬೋದು. ನನ್ನ ಹಿಂದೆ ನೀವು ಪೂರ್ತಿ ನೋಡುವಂತ ಬರೀ ಪಕ್ಷಿಯ ಕೆರೆ ಅಂತ ಹೇಳಿದ್ರೆ ಇದು ರಾಜ್ಯದಲ್ಲಿ ತುಂಬಾ ವಿಶಿಷ್ಟ ಮತ್ತು ವಿಶೇಷ. ಹೀಗಾಗಿ ನನ್ನೊಟ್ಟಿಗೆ ರಾಜು ಸಾಬ್ ಕುರ್ತಕೋಟಿ ಅವರು ಇದ್ದಾರೆ. ಅವ್ರ ಹತ್ರನೇ ಕೇಳುವ, ಇಲ್ಲಿ ಸ್ಥಳೀಯರವರು. ಸರ್, ಈ ಹಕ್ಕಿಗಳು ಯಾವಾಗ ಬರ್ತಾವೆ? ಇಲ್ಲಿ ನವೆಂಬರ್ ಲಿಂದ ಬರ್ತೈತ್ರಿ. ನವೆಂಬರ್ ಲಿಂದ ಹಿಡಿದು ಮಾರ್ಚ್ 8ರವರೆಗೆ. ನವೆಂಬರ್ ನಿಂದ ಮಾರ್ಚ್ 8ರವರೆಗೆ 4 ತಿಂಗಳು ಇರ್ತೈತಿ. 4 ತಿಂಗಳ ಅಲ್ಲ ವಿಷಯ ಅಂತ 4 ತಿಂಗಳು ಬರುತ್ತೆ. ಮೊದಲು ಅಂದ್ರೆ ಮೊದಲು ಹಕ್ಕಿಗಳು ಬರುವುದು ಕಡಿಮೆ ಇತ್ತ, ಈಗ ಜಾಸ್ತಿ ಬರ್ತಾ ಇದ್ದೇನೆ. ಈ ಫಸ್ಟ್ಗೆ ಒಂದ್ 5 ಬರ್ತಾವ್ರಿ. 5 ಬಂದಿದ ಮೇಲೆ ಮತ್ತ ಒಂದ್ 8 ದಿನ ಆಗಿಂದಾಗ್ರಿ ಮತ್ ಪೂರ ತುಂಬಿರ್ತೈತಿ. ಆಮೇಲೆ ಒಂದ್ 5 ಬಂದಿಂದ ಪೂರ ಕೆರೆನ ಪೂರ್ತಿ ತುಂಬಾ ಬಿಡುತ್ತೆ. ತುಂಬೆ ಬಿಡುತ್ತಾರೆ. ಹಂತವಾಗಿ ಬರ್ತೈತ್ರಿ ನಮ್ ಕಡೆ. ಅಂದ್ರೆ ಈಗ 5 ಬರುತ್ತಂದ್ರೆ ಅದು ಯಾವ ತಿಂಗಳಲ್ಲಿ ಬರುತ್ತೆ ಕರೆಕ್ಟ್ ಆಗಿ? ನವೆಂಬರ್. ಯಾವ ದೇಶದಿಂದ ಬರುತ್ತೆ ಅಂತ ಹೇಳ್ತಾರೆ ನಿಮಗೆ ಜನ? ಮಂಗೋಲಿಯಾ ಹಕ್ಕಿಗಳು ಬರ್ತವೆ. ಇದು ಎಲ್ಲ ಸುಮಾರು ಬಾರೆಡೆಡ್ ಗೀಜ್ ಅಂತ ಪಟ್ಟೆತ್ತಲೆ ಹೆಬ್ಬಾತು ಕನ್ನಡದಲ್ಲಿ. ಪಟ್ಟೆತ್ತಲೆ ಹೆಬ್ಬಾತು. ಎರಡನೇದು ಗೇರ್ಲ್ಯಾ ಗೂಜ್. ಅದು ಇದರಲ್ಲಿ ಸೇಮ್ ಇದೆ ಡಕ್ ಇದ್ದಂಗೆ ಇರುತ್ತೆ. ಅದರ ಸೇಮ್ ಇಲ್ಲೇ ಇರುತ್ತೆ. ರೆಡ್ ಶೆಲ್ ಡಕ್ ಅಂತ ಒಂದ್ ಇರುತ್ತೆ. ಅದ್ರ ಪೂರ ಮೈ ಎಲ್ಲಾ ರೆಡ್ ಇರ್ತೈತಿ, ಕೆಂಪು ಇರುತ್ತೆ. ಪೂರ್ತಿ ಮೈ ಎಲ್ಲ ಪೂರ ಕೆಂಪು ಇರ್ತೈತಿ. ನೆಕ್ ಹೆಡ್ ಇದ್ರ ಅಂತಿಲ್ರಿ ವೈಟ್ ಇರ್ತೈತಿ. ಕತ್ತಿನ ಹತ್ರ ವೈಟ್ ಇರುತ್ತೆ. ಹಿಂಭಾಗ ಕುತ್ತಿಗೆ ಹಿಂಭಾಗ ವೈಟ್ ಇರ್ತೈತ್ರಿ. ಆದ ಕಾರಣ ಇಲ್ಲಿ ಅವು ಎಲ್ಲಾ ವಿದೇಶದಿಂದ ಬರೋದು. ಅಲ್ಲಿ ಇನ್ನು ಯಾವ್ಯಾವ ಬರ್ತವೆ? ಇನ್ನು ನಾರ್ತನ್ ಸೋಯಲರ್, ನಾರ್ತನ್ ಪಿಂಟಲ್, ಗಾರ್ಗಿನಿ ಅವೆಲ್ಲ ಬರುತ್ತೆ. ನಾರ್ತನ್ ಸೋಯಲರ್, ನಾರ್ತನ್ ಪಿಂಟಲ್, ಡೊಮೋಷನ್ ಕ್ರೇನ್ ಬರುತ್ತೆ. ಅದು ರಾಜಸ್ಥಾನ್ಲಿಂದ ಬರುತ್ತೆ. ಅವು ಇಲ್ಲಿ ಬಂದು ಒಂದು 2 ದಿನ ಅಷ್ಟೇ ಇರುತ್ತೆ ನಮ್ ಕಡೆ, ಉಳ್ಕಿದ ದಿನ ಇರಲ್ಲ. ಸೊ ಒಟ್ಟು ನಿಮ್ ಪ್ರಕಾರ ಒಂದ್ 10 ಟೈಪ್ ಬರ್ತಾವ? 10 ಟೈಪ್ ಆರಾಮ್ ಬರುತ್ತೆ. 10 ಟೈಪ್ ಪಕ್ಷಿಗಳು ಬರ್ತಾವ ಅಂತ ಹೇಳಿ. ಈಗ ಇದಕ್ಕೆ ಯಾಕೆ ಇದೇ ಜಾಗಕ್ಕೆ ಬರುತ್ತೆ ಅನ್ನೋದು ವಿಶೇಷ ಅಂತೀರಾ? ಇಲ್ಲಿ ಫುಡ್, ಇಲ್ಲಿ ವಾತಾವರಣ, ಇಲ್ಲಿ ಸಂರಕ್ಷಣೆ ಎಂತ ಏನ್ ಇರುತ್ತಲ್ಲ ಅದಕ್ಕೆ ಇಲ್ಲಿ ಬರ್ತದೆ. ಅಂದ್ರೆ ಫುಡ್ ಅಂದ್ರೆ ಏನ್ ಸಿಗುತ್ತೆ ಇಲ್ಲಿ? ಶೇಂಗಾ, ಕಡ್ಲಿ, ಗೋಧಿ, ಜೋಳ ಅವೆಲ್ಲ ಸಿಗುತ್ತೆ. ಶೇಂಗಾ, ಕಡ್ಲಿ, ಗೋಧಿ, ಜೋಳ ಎಲ್ಲ ಸಿಗುತ್ತೆ. ಟಪೋಟು ಅಂದ್ರೆ ಇದು ಶೇಂಗಾನೆ ಬಾಳ್ ಮೈಯೋದು. ಬಳ್ಳಿ ಶೇಂಗಾ ಅಂತ, ಬೆಳೆ ಶೇಂಗಾ. ಅದನ್ನ ಅದಕ್ಕೆ ಭಾರಿ ರುಚಿ. ಅದ್ರಾಗ ಪ್ರೋಟೀನ್ ಇದು ಬಾಳ ಇರುತ್ತೆ. ಪ್ರೋಟೀನ್ ಇರುತ್ತೆ, ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸುಮಾರು ರೈತರು ಹೇಳ್ತಾ ಇದ್ರು. ರೈತರಿಗೆ ಸ್ವಲ್ಪ ಬೇಜಾರು ಇದಾಯ್ತಲ್ಲ ಇಲ್ಲಿ, ನಿಜಾರ ಅದು? ಬೇಜಾರು. ಯಾಕಂತ ಹೇಳಿದ್ರೆ ಈ ಪಕ್ಷಿ ಹಕ್ಕಿಗಳು ಬಂದ ಕೂಡಲೇ ಈಗ ಅವ್ರ ಬೆಳೆ ಬರುವಂತ ಸಮಯ. ಇಂಥ ಸಮಯದಲ್ಲೇನೆ ಅವ್ರು ಈ ರೀತಿ ಪಕ್ಷಿಗಳು ಬಂದಾಗ ಸಂಪೂರ್ಣವಾಗಿ ಅವ್ರ ಬೆಳೆ ನಾಶ ಆಗತ್ತೆ ಸರ್. ಒಬ್ಬೊಬ್ಬರು ಬರ್ತಿರ್ತಾರೆ. ಈಗ ನಮ್ಮ ಸರ್ನ ಎಲ್ಲ ಕೇಳ್ತಿರ್ತಾರೆ, ಹಿಂಗ್ ಸರ್ ಹಿಂಗ್ ಆಗಿರ್ತೈತಿ, ಮತ್ತೇನು ಮಾಡಕ್ ಬರಲ್ಲ ಸರ್. ಮತ್ತೇನು ಅವು ಪಕ್ಷಿ ಒಂದು 3 ತಾಳ ಅಂತ ಮಾಡಿರ್ತಾನೆ. ಒಂದು ಲಾಸು, ಒಂದು ಲುಕ್ಸಾನ, ಒಂದು ಲಾಭ. ಒಂದು ಲಾಸು, ಒಂದು ಲುಕ್ಸಾನ, ಒಂದು ಲಾಭ. ಅದಕ್ಕಂತಾನೆ ಈಗ ಒಂದು ಬೇರೆ ಮಾಡಿಬಿಡ್ತಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಈ ರೈತರಿಗೂ ಸಮಸ್ಯೆ ಇದೆ ಇಲ್ಲಿ. ಅದಕ್ಕೆ ಎಲ್ಲ ಹಕ್ಕಿ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಈ ಅವರು ಹೊಲದಲ್ಲಿ ಬೇಜಾರು ಮಾಡ್ಕೊಂತಾರೆ, ಊರಲ್ಲಿ ಬಂದ್ರೆ ನಮ್ಗೆ ಹೇಳ್ತಾರೆ ಸಂರಕ್ಷಣೆ ಮಾಡಪ್ಪ ಇನ್ನೂ ಚೆನ್ನಾಗಿ ಅಂತ. ಸಂರಕ್ಷಣೆ ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ನೀವ್ ಹೇಳ್ತಾ ಇದ್ರಲ್ಲ, ಈಗ ಇದ್ರ ಟೈಮ್ ಟೇಬಲ್ ಹೇಗೆ? ಈಗ ಇಲ್ಲಿ ಇದಾವೆ ಈ ಕೆರೆಯಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡ್ತಾವೆ? ಸಂಜೆ 5:05 ಎದ್ದು ಹೋಗ್ಬಿಡುತ್ತೆ. 5:05 ಎದ್ದು ಹೋಗಿ ನೈಟ್ 8:08 ಇಲ್ಲೇ ಸಂಜೆ 5:30 5:30 ಹೋಗುತ್ತೆ ಇಲ್ಲಿಂದ. 5:05 ಫ್ಲೈಟಿಂಗ್ ಆಗಿ ರಾತ್ರಿ 8:08 ಲ್ಯಾಂಡಿಂಗ್ ಆಗುತ್ತೆ. ಎಲ್ಲಿಗೆ ಹೋಗುತ್ತಿದೆಲ್ಲ? ಇದು ಹೊಲ ಗದ್ದೆಯಲ್ಲಿ ಮೇಲಕ್ಕೆ ಹೋಗುತ್ತೆ. ಕಲಗಟ್ಟಿಗೆ ಅಂದ್ರೆ ಇದು ಮಾಗಡಿ. ಇದು ಇಲ್ಲಿಂದ ಒಂದು 100 ಕಿಲೋಮೀಟರ್ ದೂರ ಹೋಗುತ್ತೆ. ಆಯ್ತು ಸರ್, ಒಂದು 100-150 ಕಿಲೋಮೀಟರ್ ಹೋಗುತ್ತೆ. ನೋಡ್ರಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಸರಿಸುಮಾರು ಈ ಜಾಗದಿಂದ 100 ಕಿಲೋಮೀಟರ್ ಅಂತ ಹೇಳಿದ ಕೂಡಲೇನೆ ಏನು ಗಜೇಂದ್ರಗಡ, ಕಲಗಟ್ಟಿಗೆ ಈ ಸುತ್ತಮುತ್ತ ಇರುವಂತ ಊರಿಗೆ ಹೋಗ್ತಾವೆ ಎಲ್ಲ ಹಕ್ಕಿಗಳು. ಅದಾದ್ಮೇಲೆ ಫಸ್ಟ್ ಗೆ ಹೇಳ್ತೀರಾ ಏನದು ಫ್ಲೈಟ್ ಟೇಕಪ್ ಆಗುತ್ತೆ ಅಂತೀರಾ.
ಆಮೇಲೆ 8:30ಗೆ ಲ್ಯಾಂಡಿಂಗ್ ಆಗುತ್ತೆ. ಲ್ಯಾಂಡಿಂಗ್ ಚಲೋ ನಮ್ ಕಡೆ. ಆಮೇಲೆ ರಾತ್ರಿ ಇಡೀ ಏನ್ ಮಾಡ್ತಾವೆ? ರಾತ್ರಿ ನೀರಲ್ಲೇ ಇರುತ್ತೆ. ಹೆಂಗ್ ಕುಂತಿದ್ಯಾ ಹೆಂಗೆ ಕುಂದಿರುತ್ತೆ, ಹೀಗೆ ಕೂತ್ಕೊಂಡಿರುತ್ತೆ. ಆಮೇಲೆ ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡುತ್ತೆ? ಬೆಳಗ್ಗೆ ಮತ್ತು 6:30 ಸ್ಟಾರ್ಟಿಂಗ್ ರೀ. 5:30 6 ಗಂಟೆಗೆ ಸ್ಟಾರ್ಟಿಂಗ್. 6 ಗಂಟೆಗೆ ಸ್ಟಾರ್ಟಿಂಗ್. 6-7 ಗಂಟೆಗೆ ಏನು ಇರಲ್ರಿ. 7 ಗಂಟೆಗೆ ಇದು ಪೂರ್ತಿ ಖಾಲಿ ಕೆರೆ, ಏನೇನು ಇರಲ್ರಿ, ಏನು ಇರುದಿಲ್ಲ. ಮತ್ತೆ 8-8ವರೆಗೆ ಇಲ್ಲೇ ಇರುತ್ತೆ. ಬೆಳಗ್ಗೆ 8ವರೆಗೆ ಇಲ್ಲೇ ಇರುತ್ತೆ. ಈಗ 8-8ವರೆಗೆ ಬಂದಿರಲ್ಲ, ಈಗ ನೀವು ನೋಡಿದ್ರಿ ಸುಮಾರು ಪಕ್ಷಿ ಬಂದು ಎಷ್ಟು ಈಗ ಅಲ್ಲಿ ಒಂದು 50% ಬಂದಿದೆ. ಇನ್ನೊಂದು 50% ಅಷ್ಟೇ ಬರ್ಬೇಕು ನಮ್ ಕಡೆ. 2-2.5 ಸಾವಿರ ಇದೆ. ಇನ್ನೂ 2.5-3 ಸಾವಿರ ಬರ್ಬೇಕು. ಒಟ್ಟು 5,000 ಪಕ್ಷಿಗಳಿದಾವೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಮಂಗೋಲ್ ಅಂತ ಹೇಳಿದ್ರೆ ಸೈಬೇರಿಯಾದಿಂದ ಬರ್ತವೆ. ಆಮೇಲೆ ನೀವು ಇದರಲ್ಲಿ ವಿಶೇಷವಾಗಿ ಮರಿಗಳನ್ನ ಯಾವ ರೀತಿ ಮಾಡ್ತೀವಿ? ಬ್ರೀಡಿಂಗ್ ಒಟ್ಟ ಇಲ್ಲ ಸರ್, ಇಲ್ಲಿ ಬ್ರೀಡಿಂಗ್ ಇಲ್ಲ. ಬ್ರೀಡಿಂಗ್ ಇಲ್ಲ, ಹಂಗೆ ರೆಸ್ಟಿಂಗ್. ಇದು ಬರೀ ರೆಸ್ಟಿಂಗ್ ಅಷ್ಟೇ ಬರುತ್ತೆ. ಅಂದ್ರೆ ಬ್ರೀಡಿಂಗ್ ಇಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ನಾವು ನೋಡಿದೇವೆ ಸರ್, ನಾವು ಅಡ್ಡಾಡಿ ಗಿಡ್ಡಾಡಿ ಎಲ್ಲ ನೋಡ್ತಿರ್ತೀವಲ್ಲ, ಅದಕ್ಕೆ ಯಾವುದಿಲ್ಲ. ಅಂದ್ರೆ ಈ ಸಮಯದಲ್ಲಿ ಈ ಸೀಸನ್ ನಲ್ಲಿ ಇಂತ ಊಟ ಸಿಗುತ್ತೆ ಅಂದ್ರೆ ಎಲ್ಲ ಸಿಗುತ್ತೆ, ಅದಕ್ಕೆ ಫುಡ್ ಸಿಗುತ್ತೆ ಅಂತ ಗೊತ್ತಿರುತ್ತೆ, ಆಹಾರ ಇಲ್ಲ ಸರ್. ವಾತಾವರಣ ಚೇಂಜ್ ಆಗ್ಬಿಡುತ್ತೆ. ಈಗ ಹಿಮಾಲಯದಲ್ಲಿ ಪರ್ವತದಾಗ ಹಿಮ ಬೀಳ್ತಾ ಇರುತ್ತೆ. ಈಗ ಹಿಮದ ಟೈಮ್ ಅಲ್ಲಿ ಅದಕ್ಕೆ ಇಲ್ಲಿ ಬರ್ತಾವ. ಯಾವ್ಯಾವ ಬರ್ತಾವ ಅಂತ ಹೇಳಿದ್ರೆ ಒಂದ್ಸರಿ ಹೆಸರು ಹೇಳ್ಬಿಡಿ ಕರೆಕ್ಟ್ ಆಗಿ. ನಾವು ನ್ಯಾಚುರಲ್ ಒಂದು ಪಕ್ಷಿ ಹೆಸರು ಹೇಳ್ಬಿಡ್ತೀನಿ, ವಿದೇಶಿಯಿಂದ ಬರೋಸ್ತಾರ. ಬಾರ್ ರೆಡ್ ಗೀಸ್ ಒಂದ್ರಿ, ರೆಡ್ಡಿ ಶರ್ಟ್ ಡಕ್ ಒಂದ್ರಿ, ಕಾಮನ್ ಪೂಚಾಡ್ರಿ, ಗೇರ್ ಲ್ಯಾಕ್ ಗೂಸ್ ರೀ, ನಾರ್ತಮ್ ಪಿಂಟಲ್ ರೀ, ಗಾರ್ಗಿನಿ ರೀ, ಡಮೋಶನ್ ಕ್ರೇನ್ ರೀ, ಕೋಮ್ ಡಕ್ ರೀ, ಲೆಸ್ಸರ್ ವಿಸ್ಲಿಂಗ್ ರೀ, ಮತ್ತ ರೋಜಿ ಸ್ಟಾರ್ಲಿಂಗ್ ಇವೆಲ್ಲ ಬರ್ತವೆ. ಇವೆಲ್ಲ ವಿದೇಶದಿಂದ ಎಲ್ಲಿಂದ ಬರುತ್ತಂತಾರೆ? ಮಂಗೋಲ್ದಿಂದ. ಒಂದು ರೋಜಿ ಸ್ಟಾರ್ಲಿಂಗ್ ಅಂತ ಐತಲ್ರಿ, ಯುರೋಪ್ಲಿಂದ ಬರುತ್ತೆ. ನೀರಲ್ಲಿ ಇರಲ್ಲ ಸರ್ ನಮ್ ಕಡೆ. ಅದು ಸಾಯಂಕಾಲ ಸುಮಾರು ಬರ್ಡ್ ಬರ್ತವೆ. ಅದ್ರ ಈ ಚಿಕ್ಕ ಬರ್ಡ್ ಇರೋದು. ಯಾವ್ದು? ರೋಜಿ ಸ್ಟಾರ್ಲಿಂಗ್ ಅಂತ ಚಿಕ್ಕದದು. ನೋಡ್ರಿ, ಅದು ಇಲ್ಲೇ ಬಂದು ಕುತ್ಕೊಂಡು ಹೋಗುತ್ತೆ ಇದ್ರ ಮ್ಯಾಗ, ವೈರ್ ಮ್ಯಾಗ. ನೀರಲ್ಲಿ ಇಳಿಯುವುದಿಲ್ಲ. ನೀರಲ್ಲಿ ಇಲ್ರಿ, ಅದ್ರ ವಿಶೇಷ. ಅದು ವಿಶೇಷ. ಮತ್ತೆ ಕೋಮ್ ಡಕ್ ಅನ್ನೋದು ಚಲೋ ಇರುತ್ತೆ. ಅದ್ರ ಮ್ಯಾಗೆ ಕೊಂಬು ಇರುತ್ತೆ. ಕೊಂಬು ನೋಡಲಿಕ್ಕೆ ಭಾರಿ ಇಂಟ್ರೆಸ್ಟ್. ನೀವು ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಈ ತರ ಇದೆ ಆ ಪಕ್ಷಿ. ಅದೇ ಎಲ್ಲಿಂದ ಬರುತ್ತೆ? ಅದು ಸೈಬರ್ಲಿಂದ ಬರುತ್ತೆ. ಆಮೇಲೆ ಯುರೋಪ್ದಿಂದ ಬರುವಂತದ್ದು ನೀರಲ್ಲಿ ಇಳಿಯುವುದಿಲ್ಲ. ನೀರಲ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ನೀರಿಲ್ಲ, ಅಲ್ಲಿ ಹಿಮ ಇರುತ್ತೆ. ಹೀಗಾಗಿ ಯುರೋಪ್ಲಿಂದ ಅದು ನೀರಲ್ಲಿ ಇಳಿದೇ ಇಲ್ಲ. ನೀರಲ್ಲಿ ಅದು ಯಾವ ತಿಂಗಳಲ್ಲಿ ಬರುತ್ತೆ? ಅದು ಇದೇ ತಿಂಗಳದಲ್ಲೇ ಬಂದಿದೆ ಸರ್. ಆದ್ರೆ ನಿಮ್ಗೆ ನೋಡಲಿಕ್ಕೆ ಸಾಯಂಕಾಲ ಬೇಕಿರೋದು. ಸಾಯಂಕಾಲ ಅದು ಬಂದು ಎಲ್ಲಿ ಕೂತ್ಕೊಳ್ಳುತ್ತದ? ಆ ಸೈಡ್ ಕುಂದ್ರು, ಆ ಸೈಡ್ ವೈರ್ ಮೇಲೆ ನಿಯರ್ ಡಿಸ್ಟೆನ್ಸ್ ನೋಡ್ರಿ ಕುಂದಿರುತ್ತೆ. ಅದು ವಿಶೇಷ. ಇದೇ ರೀತಿ ವಿಶೇಷವಾದ ಪಕ್ಷಿ ಬೇರೆ ಯಾವ್ದು ನೋಡಿದ್ರ ನೀವು? ಗೇರ್ ಲ್ಯಾಕ್ ಗೂಸ್ ಅಂತ ನೋಡಿದ್ರಿ. ಏನ್ ಅದರಲ್ಲಿ ವಿಶೇಷ? ಅದರಲ್ಲಿ ಅದು ಪಿಂಕ್ ಇರುತ್ತೆ, ಅದ್ರ ಬಾಯಿ ಪಿಂಕ್. ಓಕೆ. ಬಾಡಿ ಪೂರ ಬ್ಲಾಕ್ ಇರುತ್ತೆ. ಅದು ಅದ್ರ ಸಲುವಾಗಿ ಅದು ವಿಶೇಷ ಆಗುತ್ತೆ ಸರ್. ವಿಶೇಷ ಅಂದ್ರೆ ಆ ಕಲರ್ ವಿಶೇಷ. ಕಲರ್ ವಿಶೇಷ. ಇನ್ನೊಂದು ಬೇರೆ ಯಾವ್ದು ನೋಡಿದ್ರ ವಿಶೇಷ? ರೆಡ್ಡಿ ಶರ್ಟ್ ಡಕ್. ಏನಾದ್ರದ್ದು? ಅದು ಪೂರ ರೆಡ್ ಇರ್ತಲ್ಲ, ಕತ್ ಅಂತಲೇ ವೈಟ್ ಇರುತ್ತೆ, ಅದಕ್ಕೆ ವಿಶೇಷ. ಉಳಿದಿದೆಲ್ಲ ಅದು ಪೂರ ರೆಡ್ಡಿ ಶರ್ಟ್ ಡಕ್ ಅಂತೀವ್ರಿ. ಪೂರ್ತಿ ರೆಡ್ಡೇ ಇರುತ್ತೆ. ರೆಡ್ ಇರುತ್ತೆ, ಕತ್ತತ್ರ ಅಷ್ಟೇ ವೈಟ್. ಅದು ಈ ಪಿಂಟಲ್ ಅನ್ನೋದು ವಿದೇಶಿ ಇದಾರೆ. ಒಂದೊಂದೇ ಗೆರೆ ಬ್ಲಾಕ್ ಇರುತ್ತೆ ಮತ್ತು ಬೂದು ಬಕ್ಕ ಇರುತ್ತೆ, ಅದು ವಿಶೇಷ ಆಗುತ್ತೆ. ಅದಕ್ಕೆ ಪಿಂಟೆಲ್ ಅಂತ. ನಮ್ಮ ಲೋಕಲ್ ಬರ್ಡ್ಸ್ ಭಾಳ ಅದಾವೆ. ಪೆಂಟೆ ಸ್ಟಾರ್ಕ್, ಅದು ಕತ್ತು ತುಂಬಾ ದೊಡ್ಡದಿರುತ್ತೆ, ಹೈಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಪೆಂಟೆ ಸ್ಟಾರ್ಕ್ ಅಂತಾರೆ. ಮತ್ತು ಓಪನ್ ವೀಲರ್ ಸ್ಟಾರ್ಕ್ ಅದು ಓಪನ್ ಹಿಂಗಿರುತ್ತೆ, ಹಿಂಗೆ ಈ ಆಕಾರದಲ್ಲಿ ಇರುತ್ತೆ, ಅದಕ್ಕೆ ಓಪನ್ ವೀಲರ್ ಸ್ಟಾರ್ಕ್. ಬೂದು ಬಕ್ಕ ಇರುತ್ತೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಪಾಟ್ ವಿಲ್ ಡಕ್, ಅದು ಮೂಗಿನಲ್ಲಿ 3 ಕಲರ್, ಒಂದು ಯೆಲ್ಲೋ ಕಲರ್, ಒಂದು ರೆಡ್ ಕಲರ್, ಒಂದು ಬೂದು ಬಕ್ಕ, ಅದು 3 ಕಲರ್ ಇರುತ್ತೆ. ಪರ್ಪಲ್ ಮೋರ್ ಹೆನ್, ಅದ್ರ ಮೂಗಿನಲ್ಲೇ 2 ಕಲರ್, ಒಂದು ಪರ್ಪಲ್ ಇರುತ್ತೆ, ಅದು ರೆಡ್ ಇರುತ್ತೆ ಅಷ್ಟೇ. ಯುವರ್ ಟರ್ನಿಂಗ್ ಬೂದು ಬಕ್ಕ ಇರುತ್ತೆ. ಆ ಬೂದು ಬಕ್ಕ ಏನಿರುತ್ತಲ್ಲ, ಯುವರ್ ಟರ್ನಿಂಗ್ ಆಗಿ ಹಾರುತ್ತೆ. ಹಂಗೆ ಯುವರ್ ಟರ್ನಿಂಗ್ ಆಗುತ್ತೆ, ಅದಕ್ಕೆ ಯುವರ್ ಟರ್ನಿಂಗ್. ವೈಡ್ ಕಿಂಗ್ ಫಿಶರ್. ಇಲ್ಲೆಲ್ಲ ಮೀನುಗಳು ಇರುತ್ತಲ್ಲ, ಸಣ್ಣ ಮೀನುಗಳು ಮೇಲ್ಗಡೆ ಕಂಡು ಅಂದ್ರೆ ಫೈಡ್ ಮಾಡುತ್ತೆ. ಹಿಂಗ್ ಫೈಡ್ ತಗೊಂಡು ಬರುತ್ತೆ. ಮತ್ತ ಕಿಂಗ್ ಫಿಶರ್ ಅಂತ ಇದೆ, ಅವೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅವು ಅಲ್ಲಿ ಬ್ರೀಡಿಂಗ್ ಮಾಡ್ತಿರ್ತಾವ, ಅಂತ ಹೊಲ ಗದ್ದೆ ಹೇಳಿ ಅವು ಮೈತಿರ್ತೈತ್ರಿ. ಆ ಫೈಡ್ ಕಿಂಗ್ ಫಿಶರ್, ಇದು ಕಿಂಗ್ ಫಿಶರ್. ಮತ್ತ ಪಾಟ್ವೆಲ್ ಡಕ್ ಅಂತ ಇದ್ರಿ. ಕಾಮನ್ ಕೂಟ್ ರೀ. ಕಾಮನ್ ಕೂಟ್ ಅಂದ್ರೆ ಪೂರ ಬ್ಲಾಕ್ ಇರುತ್ತೆ, ಅದ್ರ ವೈಟ್ ಇರುತ್ತೆ. ವೈಟ್ ಇರುತ್ತೆ. ಸ್ಪೂನ್ ಬಿಲ್ ಅಂತ ವೈಟ್ ಇರುತ್ತೆ, ಅದ್ರ ಸ್ಪೂನ್ ಹಂಗೆ ಇರುತ್ತೆ, ಚಮಚದಾಗಿ. ಸೊ ನೀವು ಈಗ ಹೇಳ್ತಾ ಇದ್ರ, ನೀವು ಇಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಇಲ್ಲೇ ಇರ್ತೀರಾ? ಇಲ್ಲ ಸರ್. ಎಷ್ಟು ಗಂಟೆಗೆ ನೀವು ನೋಡ್ತೀರಾ? ಇವೆಲ್ಲಾನು ವಿದೇಶಿ ದೇಶಿ ಎಲ್ಲ ಒಟ್ಟಿಗೆ ಸೇರ್ತಾವೆ ಇಲ್ಲಿ? ಹ್ಞೂ ಸರ್. ಎರಡು ನೀರಲ್ಲಿ ಸೇರಲ್ಲ. ನೀರು ಸೇರುದಿಲ್ಲ. ಇಲ್ಲ, ನಮ್ ದೇಶದ ಮರದ ಮ್ಯಾಗ ಸಪರೇಟ್ ಅದು. ಹ್ಞೂ ಸರ್.
ಇದು ವಿದೇಶದ ನೀರಲ್ಲಿ ಇದರಲ್ಲಿ ಯಾವ್ಯಾವ ದೇಶ ಇದೆ ಅಂತೀರಾ ವಿದೇಶದಲ್ಲಿ ಇಲ್ಲಿ ಇದು ಎಲ್ಲ ಒಂದಾರಿ ಮಂಗೋಲಿಯಾ ಮಂಗೋಲಿಯಾ ನಿಮ್ ಪ್ರಕಾರ ಬ್ರೀಡಿಂಗ್ ಇಲ್ಲ ಅಂತೀರಾ ಇಲ್ಲಿ ಬ್ರೀಡಿಂಗ್ ಸರ ಜಾಸ್ತಿ ಆಗುತ್ತೆ ಸರ್ ಇಲ್ಲ ಹ್ಞೂ ಸರ್ ಬ್ರೀಡಿಂಗ್ ಒಟ್ಟ ಮಾಡಲ್ಲ ಸರ್ ಹಾ ಬ್ರೀಡಿಂಗ್ ಒಟ್ಟ ಮಾಡಲ್ಲ ಹೌದು ಭಾರಿ